ರೈತರಿಗೆ ನೋಟಿಸ್ ನೀಡಿ ಕಾಮಗಾರಿ ಆರಂಭಿಸಲು ಆಗ್ರಹ. ಬಸವನಬಾಗೇವಾಡಿ ತಾಲೂಕಿನ ಸಂಕನಾಳ ಕಾಲುವೆ ನಿರ್ಮಾಣಕ್ಕೆ ಸ್ವಾಧೀನಪಡಿಸಿಕೊಂಡ ಜಮೀನಿನ ರೈತರಿಗೆ 11-1 ನೋಟಿಸ್ ನೀಡಿ ಕಾಮಗಾರಿ ಆರಂಭಿಸಬೇಕು ಎಂದು ಆಗ್ರಹಿಸಿ ಅಖಂಡ ಕರ್ನಾಟಕ ರೈತ ಸಂಘದ ನೇತೃತ್ವದಲ್ಲಿ ಸಂಕನಾಳ ಭಾಗದ ರೈತರು ಆಲಮಟ್ಟಿಯ ಶ್ರೀ ರಾಮಲಿಂಗೇಶ್ವರ ದೇವಸ್ಥಾನದಿಂದ ಪ್ರತಿಭಟನೆ. ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಕೂಗುತ್ತಾ ಹೊರಟ ರೈತರು ಭೂಸ್ವಾಧೀನಾಧಿಕಾರಿ ಕಚೇರಿಗೆ ತೆರಳಿ ಎಸ್ಎಲ್ಒ ಎಂಬಿ ನಾಗಠಾಣ ಅವರಿಗೆ ಮನವಿ ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ರೈತ ಸಂಘದ ಜಿಲ್ಲಾಧ್ಯಕ್ಷ ಉಮೇಶ ವಾಲಿಕಾರ, ಮುಳವಾಡ ಏತ ನೀರಾವರಿ ಯೋಜನೆಗೆ ಸಂಬಂಧಿಸಿದ ಸಂಕನಾಳ ಶಾಖಾ ಕಾಲುವೆ ನರಸಲಗಿ, ಅಗಸಬಾಳ, ಸಂಕನಾಳ, ಕಣಕಾಲ, ಸೋಲವಾಡಗಿ, ಕನ್ನಾಳ, ವಡವಡಗಿ, ಜಾಯವಾಡಗಿ ಗ್ರಾಮಗಳ ವ್ಯಾಪ್ತಿಯಲ್ಲಿ ಹಾದು ಹೋಗಿದೆ. ಈ ಮೊದಲು ಸಂಕನಾಳದವರೆಗೆ ಕಾಲುವೆ ಕಾಮಗಾರಿ ಮುಗಿದಿದೆ. ಆದರೆ ಕನಾಳ ಗ್ರಾಮದವರೆಗೆ ಇನ್ನೂ ವಿತರಣಾ ಕಾಲುವೆ ಕಾಮಗಾರಿ ಬಾಕಿ ಉಳಿದಿದೆ ಎಂದರು. ಇದೇ ಸಮಯದಲ್ಲಿ ಅರವಿಂದ್ ಕುಲಕರ್ಣಿ ಅವರು ಮಾತನಾಡುತ್ತಾ, ಬೇಸಿಗೆ ಜಾಸ್ತಿ ಇರೋದು ಕಾರಣ ಕೆರೆ ತುಂಬಿಸುವ ಕೆಲಸ ಮತ್ತು ಕಾಲುವೆಗಳಿಗೆ ನೀರು ಬಿಡಬೇಕೆಂದು ಆಗ್ರಹಿಸಿದ್ದರು. ಇದೇ ಸಮಯದಲ್ಲಿ ಪ್ರಹ್ಲಾದ್ ನಾಗರಾಳ, ಸಾಯಿಬಣ್ಣ ಅಂಗಡಿ, ಮುದುಕಪ್ಪ ಮೇಟಿ, ಶ್ರೀಶೈಲ್ ಕಲಾದಗಿ, ಇಬ್ರಾಹಿಂ ವಾಲಿಕರ್, ಮಂಜು ಬಿರಾದಾರ್ ಹಾಗೂ ಅನೇಕ ರೈತರು ಭಾಗವಹಿಸಿದ್ದರು. ವರದಿ ಮೆಹಬೂಬಾ, 1X ನ್ಯೂಸ್, ಬಾಗೇವಾಡಿ. ಆಗಿದ ತಕ್ಷಣ ಇಮ್ಮಿಡಿಯೇಟಾಗಿ ರೈತರು ಕೂಡ ಸಹಕಾರ ಮಾಡ್ತೀವಿ ಸರ್, ಕೆಲಸ ಶುರು ಮಾಡಿಸ್ಬಿಡ್ರಿ ಅಂತಲೂ ಮಾತಾಡಿರ್ತಾರೆ. ಎಲ್ಲರೂ ಅದ್ರ ಪ್ರಕಾರ ಏಜೆನ್ಸಿನ ಫಿಕ್ಸ್ ಆಯಿತು. ಆ್ಯಂಡ್ ಕೆಲಸ ಶುರು ಮಾಡಬೇಕು. ಸ್ವಲ್ಪ ರೈತರೆಲ್ಲ ಏನು ಮಾಡಿದ್ರು ಸರ್, ನಮ್ಗೆ ಅಟ್ಲೀಸ್ಟ್ ನೋಟಿಸ್ ಅದ ನಾವು ಸರ್ವ್ ಮಾಡಿ ಸರ್, ನಮ್ಗೆ ಮಾಡ್ತೀವಿ ಅಂದ್ರೆ ನಾವು ನೋಟಿಸನ್ನು ಸರ್ವ್ ಮಾಡೋಕ್ಕೆ ವ್ಯವಸ್ಥೆ ಮಾಡಿದ್ವಿ. ಸೊ ನಮ್ಗೆ MD ಆಫೀಸ್ಗೂ ನಾವು ಜನವರಿಗೆ ಕಳಿಸ್ಬಿಟ್ಟಿದ್ವಿ. 11 ತಿಂಗಳ ನಾವು ಕಳಿಸಿದ್ವಿ. ಜನವರಿ MD ಆಫೀಸಿಂದ ಅಪ್ರೂವಲ್ ಆಗಿ MD ಆಫೀಸ್ ರೆಕಮೆಂಡ್ ಆಗಿ ನಮ್ಮ SLO ಬಂದ್ಬಿಟ್ಟಿದೆ. ಹಾಗೆ ಲ್ಯಾಂಡ್ ಅಪ್ಲಿಕೇಶನಲ್ಲಿ ನಮ್ಮ ಬಾಗಲಕೋಟೆಯಲ್ಲಿ ಸ್ಪೆಷಲ್ ಲ್ಯಾಂಡ್ ಆಫೀಸರ್ ಹತ್ರ ನಮ್ಮ ಹತ್ರ ಪ್ರಪೋಸಲ್ಸ್ ಇದ್ದಾವೆ. ಟೋಟಲ್ 15 ವಿಲೇಜಸಲ್ಲಿ 11 ವಿಲೇಜಸ್ ಪ್ರಪೋಸಲ್ ಆಗಲಿ ರೆಡಿ ಆಗ್ತಾ ಇದ್ದಾವೆ. ಅವರು 15 ಡೇಸಲ್ಲಿ ಮಾಡಿಕೊಡ್ತಾರೆ ಅಂತೇಳಿ ಅವರು ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ. ಯಾಕೆ ಪೇಮೆಂಟ್ ಬಗ್ಗೆನೂ ಸರ್ಕಾರ ಅಮೌಂಟ್ ಕೊಟ್ಟಿದ್ದಾರೆ. ಅವರಿಗೆ MDನೂ ಅಪ್ರೂವ್ ಕೊಟ್ಟಿದ್ದಾರೆ. 15 ಡೇಸಲ್ಲಿ ಅವ್ರು 11 ಆಗಿಲ್ಲ ಫಸ್ಟ್ ಪ್ರಯಾರಿಟಬಲ್ ಮಾಡಿ ಕೊಟ್ಟಿದ್ದಾರೆ. ಅವನಂತ ನಿಮಗೆ ಪೇಮೆಂಟ್ ಅಂತ ನೋಟಿಸ್ ಇಶ್ಯೂ ಮಾಡ್ತಾರೆ. ಬಸವನಬಾಗೇವಾಡಿ ತಾಲೂಕಿನಾಗ ಹೂವಿನಿಪ್ಪರಿಗೆ ಹೋಬಳಿಯಲ್ಲಿ ಬರುವಂತ ಸಂಕನಾಳ ಶಾಖಾ ಕಾಲುವೆಯಲ್ಲಿ ಬರುವಂತಹ ಶಾಖಾ ಕಾಲುವೆ ನೀರು ಬರ್ತಾವ ಅಂತೇಳಿ ರೈತರು ನಂಬಿ 1,000 ಎಕರೆ ಕಬ್ಬು ಹಚ್ಚಾರ. 1,000 ಎಕರೆ ಕಬ್ಬು ಇವತ್ತಿನ ದಿನ ಒಣಗಾಕತ್ತೇವು. ಅದ್ರ ಲುಕ್ಷಾನ್ ಯಾರು ಕೊಡ್ತಾರೆ? ಇವ್ರು ಏನಾರ ಕೊಡ್ತಾರ? ಸರ್ಕಾರ ಏನಾರ ಕೊಡ್ತೈತ್ಯಾ? ನಾಳೆಗೆ 1 ವರ್ಷ ಮಟ್ಟ ನಂಬಿದಂಥ ಪೀಕ್ ಅದು. ನಮ್ಮ ರೈತರು ಅದು ಏನಾರ ಹಾಳಾಗಿ ಹೋಯ್ತಂದ್ರ ನಮ್ಮ ರೈತರು ಉರ್ಲ್ ಹಾಕೊಂಡು ಸಾಯ್ತಾರ, ಎಣ್ಣೆ ಕುಡು ಸಾಯ್ತಾರ. ಯಾಕೆ ಸಾಯ್ತಾರ ಅಂದ್ರ ಅವ್ರ ಹತ್ರ ಈಗ ಸಾಲ ಸೂಲ ಮಾಡಿ ಕಬ್ಬು ಹಚ್ಚಾರ. ಹಲವಾರು ದ್ರಾಕ್ಷಿ ಬೆಳೆಗಳು, ಉಳ್ಳಿಗಡ್ಡಿ ಬೆಳೆದಾರ. ಉಳ್ಳಿಗಡ್ಡಿ ಬೆಳೆದರು. ಉಳ್ಳಿಗಡ್ಡಿ ಬರೀ 500, 400, 300 ಬರೀ ಹೊಲ ಕೆಲಸ ಮಾಡಿದವ್ರು ಪಗಾರ ಆಗಲ್ರಿ. ಏನು ಕೊಡ್ಬೇಕು ರೈತರು? ಹಿಂಗಾಗಿ ನಮ್ಮ ರೈತರು ಮತ್ತು ಮುಂದೆ ಅವ್ರ ಮಕ್ಕಳ ಮದುವೆ ಯಾವಾರ ಬಂದು ಅಂದ್ರ ತೆಗೆದು ಹಾಕಕ್ಕೆ ದುಡ್ಡಿರಲ್ಲ. ಸಾಲ ಮಾಡಿರ್ತಾರ, ಬ್ಯಾಂಕ್ನ್ಯಾಗ ಸಾಲ ಮಾಡಿರ್ತಾರ. ಊರ್ ಮನಿ ಒಳಗ ಯಾರೋ ಶ್ರೀಮಂತರ ಹತ್ರ ಸಾಲ ತಗೊಂಡಿರ್ತಾರ. ಅವ್ರ ಕಿರುಕುಳ ಮತ್ತು ಬ್ಯಾಂಕ್ನವ್ರ ಕಿರುಕುಳ ಸಾಲದೇನೆ ನೇಣು ಹಾಕೊಂಡು ಎಣ್ಣೆ ಕುಡು ಸಾಯ್ತಾರ. ಹೋರಾಟ